ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಎಫ್ಎಸ್ಎಲ್ ವರದಿ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಮುಂದುವರಿತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಪಾಕಿಸ್ತಾನದ ಪರ ಜೈಕಾರ ಮೊಳಗುತ್ತೆ, ಬಾಂಬ್ಗಳು ಸಿಡಿಯುತ್ತೆ. ಒಟ್ಟಾರೆ ರಾಜ್ಯದ ಸ್ಥಿತಿ ಶೋಚನೀಯವಾಗಿದೆ ಅಂತ ಟ್ವೀಟ್ ಮೂಲಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ವಿಪಕ್ಷ ನಾಯಕ ಅಶೋಕ್ ಅವರಂತೂ ಎಫ್ಎಸ್ಎಲ್ ವರದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ದೃಢ ಆಗಿದೆ, ವರದಿ ಬಂದ್ರೂ ಕೂಡ ಸರ್ಕಾರ ಸುಮ್ಮನೆ ಕೂತಿರೋದು ಸರಿ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರು ಮಾತ್ರ ಇನ್ನೂ ವರದಿಯೇ ಬಂದಿಲ್ಲ ಅಂತ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು. ಫೋರೆನ್ಸಿಕ್ ರಿಪೋರ್ಟ್ ಬರಲಿ, ಈಗ ಅದು ಬಂದು ಕೈ ಸೇರಿದೆ. ಕೂಗಿರೋದು ಈಗ ಎಲ್ಲ ಮಾಧ್ಯಮದಲ್ಲೂ ಅದು ಪ್ರೂವ್ ಆಗಿದೆ. ಯಾರು ಕೂಗಿದ್ದಾರೆ ಅನ್ನೋದು ಕಂಡುಹಿಡಿಬೇಕು, ಅಷ್ಟೇ ಇರೋದು. ಸರ್ಕಾರನೇ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿರುವಂಥದ್ದು ಇದು ಆಘಾತಕಾರಿ ವಿಚಾರ. ಎಫ್ಎಸ್ಎಲ್ ಸರ್, ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ರು, ಎಫ್ಎಸ್ಎಲ್ ವರದಿ ಏನಾದ್ರು ಬಂದಿಲ್ಲ. ಸರ್, ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ರು, ಎಫ್ಎಸ್ಎಲ್ ವರದಿ ಏನಾದ್ರು ಬಂದಿಲ್ಲ. ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಬಂದ ತಕ್ಷಣ ನಾನು ಮುಲಾಜಿಲ್ದೆ ನಾನು ಹೇಳಿದ್ದೀನಿ, ಸದನದಲ್ಲೇ ಹೇಳಿದ್ದೀನಿ, ಯಾರನ್ನು ರಕ್ಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾರೇ ಅಂತ ಕೆಲಸ ಮಾಡಿದರೆ ಅವನನ್ನು ಬಿಡ್ತೀವ ನಾವು, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಐ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ಎನಿಬಡಿ ಆರ್ ಎನಿ ಇಶ್ಯೂಸ್.